ನಾನು ನಿಮಗೆ ನನ್ನ ನೈಕಾ ಹಾಲಲ್ಲಿ ಹೇಳಿದೆ, ನಾನು ಸೇಮ್ ಪ್ರಾಡಕ್ಟ್ ಅಂದರೆ ಒಂದೇ ರೀತಿಯ ಪ್ರಾಡಕ್ಟ್ ಎರಡನ್ನ ಪರ್ಚೇಸ್ ಮಾಡಿದ್ದೆ ಸೇಮ್ ಪರ್ಚೇಸಲ್ಲಿ ಅಂತ ಹೇಳಿಬಿಟ್ಟು. ಸೊ ಆ ವಿಡಿಯೋ ನಾನು ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಆ ಪ್ರಾಡಕ್ಟ್ ಯಾವುದಂದರೆ ಕಾಂಪ್ಯಾಕ್ಟ್ ಪೌಡರ್. ನಾನು ಯಾವಾಗ L18 ಅವರದ್ದು ಕಾಂಪ್ಯಾಕ್ಟ್ ಪೌಡರ್ ಪರ್ಚೇಸ್ ಮಾಡಿದ್ನೋ ಆವಾಗಲೇ ನಾನು ಈ ಕಾಂಪ್ಯಾಕ್ಟ್ ಪೌಡರನ್ನು ಪರ್ಚೇಸ್ ಮಾಡಿದ್ದೆ. ಇದು ರಿಮೆಲ್ ಲಂಡನ್ ಅವರದ್ದು ಸ್ಟೇ ಮ್ಯಾಟ್ ಪೌಡರ್ ಇನ್ ದ ಶೇಡ್ 008 ಕ್ಯಾಶ್ಮೀರ್. ಇದು ನಿಮಗೆ 14 ಗ್ರಾಮ್ ಆಫ್ ಪ್ರಾಡಕ್ಟ್ 230 ರುಪೀಸಿಗೆ ಸಿಗುತ್ತೆ. ಆ್ಯಂಡ್ ದಿಸ್ ಆಸ್ ಲೋ ಆಸ್ 180 ರುಪೀಸಿಗೆಲ್ಲ ನಿಮಗೆ ನೈಕಾದಲ್ಲಿ ಸಿಗುತ್ತೆ ಆಯಿತಾ, ಸೇಲ್ ಇರೋ ಟೈಮಲ್ಲಿ. ದಿಸ್ ಲುಕ್ಸ್ ಲೈಕ್ ದಿಸ್. ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಯಾಕಂದರೆ 008 ಸ್ವಲ್ಪ ಡಾರ್ಕ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಟು ಮೈ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು, ಇದರಲ್ಲಿ ಸ್ವಲ್ಪ ಪಿಂಕ್ ಟಿಂಟ್ಸ್ ಜಾಸ್ತಿ ಇದೆ ಆ್ಯಂಡ್ ನನ್ನ ಸ್ಕಿನ್ ಟೋನಿಗೆ ಇದು ಮ್ಯಾಚ್ ಆಗಲ್ಲ. ಸೊ ಕಾಂಪ್ಯಾಕ್ಟ್ ಪೌಡರ್ ಹೇಳುವಾಗ ಕವರೇಜ್ ಇರುತ್ತೆ, ಸೊ ಅದಕ್ಕೋಸ್ಕರ ಇದು ನನಗೆ ಸ್ವಲ್ಪನೂ ಮ್ಯಾಚ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಟು ಮೈ ಸರ್ಪ್ರೈಸ್ ಇಟ್ ಲುಕ್ ಗುಡ್ ಆನ್ ಮೀ. ನಂಗೆ ಗೊತ್ತಿಲ್ಲ ಹೇಗೆ ಅಂತ. ಸೊ ನನ್ನ ಮುಖದಲ್ಲಿ ಅದೇ ಇದೆ ಈಗ. ಆ್ಯಕ್ಚುಲಿ ಇದನ್ನು ಏನು ಮಾಡಬೇಕಂದ್ರೆ, ನಾವು ಒಂದು ಒಳ್ಳೆಯದಾಗಿರೋ ಬ್ರಷಿಂದ ಹಚ್ಚಿದರೆ ದಿಸ್ ಲುಕ್ಸ್ ರಿಯಲಿ ಗುಡ್. ಸೊ ಬ್ಯೂಟಿ ಬ್ಲೆಂಡರಿಂದ ಸ್ವಲ್ಪ ಎಲ್ಲ ಹಚ್ಚಿದರೆ ಸ್ವಲ್ಪ ಪ್ಯಾಚಿ ಆಗಿ, ಅಂದರೆ ಕಲರ್ ಚೇಂಜ್ ಆಗಿ ಕಾಣಿಸ್ಬೋದು ಅಷ್ಟೇ. ಸೊ ದಿಸ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಸೊ ಈ ಥರ ಇದರದ್ದು ಕಲರ್ ಇದೆ. ಬಟ್ ಇದನ್ನು ಬ್ಲೆಂಡ್ ಮಾಡುವಾಗ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಹಾಗೆ ಬ್ಲೆಂಡ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ತುಂಬ ಫ್ರೇಗ್ರೆನ್ಸ್ ಇದೆ. ಇಷ್ಟೊಂದು ಫ್ರೇಗ್ರೆನ್ಸ್ ಯಾಕೆ ಹಾಕಿದಾರೋ ಗೊತ್ತಿಲ್ಲ, ತುಂಬ ಫ್ರೇಗ್ರೆನ್ಸ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿರೋ ಪೌಡರ್ ಆಯಿತಾ, ತುಂಬ ಒಳ್ಳೆ ಮಾಡಿ ಮ್ಯಾಟಿಫೈ ಮಾಡುತ್ತೆ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಲೈಟ್ ವೆಯ್ಟ್ ಮ್ಯಾಟಿಫೈಯಿಂಗ್ ಲಾಸ್ಟಿಂಗ್ ಅಪ್ ಟು 9 hours ಅಂತ ಹೇಳಿಬಿಟ್ಟು. ದಿಸ್ ಆಲ್ ಇಸ್ ಟ್ರೂ. ಇಟ್ ಈಸ್ ಮ್ಯಾಟಿಫೈಯಿಂಗ್, ಇಟ್ ಈಸ್ ವೆರಿ 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 ಲೈಟ್ ವೆಯ್ಟ್, ಬಟ್ ಇದರಲ್ಲಿ ಫ್ರೇಗ್ರೆನ್ಸ್ ತುಂಬ ಇದೆ ಆ್ಯಂಡ್ ಇಟ್ ಲಾಸ್ಟ್ ಫಾರ್ ಅ ಲಾಂಗ್ ಟೈಮ್. ಈಗ ನಾನು ಹಚ್ಬಿಟ್ಟು ಈ ಪೌಡರನ್ನು ಐ ಥಿಂಕ್ ಒಂದು 3 hours ಆಯಿತು. ಆ್ಯಂಡ್ ನೀವು ನನಗೆ ನೋಡಬೇಕಿದ್ರೆ ನಾನು ಇಲ್ಲಿ ಟಿಶ್ಯೂ ಇಟ್ಕೊಳ್ತೀನಿ. ಸೊ ದಿಸ್ ಇಸ್ ದ ಟಿಶ್ಯೂ. ಆ್ಯಂಡ್ ಸ್ವಲ್ಪನೂ ನನ್ನ ಮುಖ ಆಯಿಲಿ ಇಲ್ಲ ಆಯಿತಾ, ಸ್ವಲ್ಪನೂ ಆಯಿಲ್ ಸೀಪ್ ಆಗಲಿಲ್ಲ ಹೊರಗೆ. ಐ ಜಸ್ಟ್ ಲವ್ ದಿಸ್. ತುಂಬ ಮ್ಯಾಟಿಫೈಯಿಂಗ್ ಮಾಡ್ತು. ಆ್ಯಂಡ್ ನಾನು AC ಇಲ್ಲದೆ ಕೂಡ ಕೂತ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಮುಖ ಸೆಕೆ ಬಂದು ಬೆವರಿದ್ರೂ ನನ್ನ ಮುಖ ಆಯಿಲಿ ಆಗಿಲ್ಲ. ಸೊ ದಟ್ ಈಸ್ ಅ ಗುಡ್ ಥಿಂಗ್ ಅಬೌಟ್ ದಿಸ್ ಪೌಡರ್. ತುಂಬ ಜನರು ಇದನ್ನು ಯೂಸ್ ಮಾಡಿದ್ದಾರೆ ಆ್ಯಂಡ್ ಇದರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸನ್ನು ಕೊಟ್ಟಿದ್ದಾರೆ. ಐ ಟು ಲವ್ ದಿಸ್ ಪೌಡರ್, ಬಟ್ ಐ ಆಮ್ ಲಿಟಲ್ ಡಿಸಪಾಯಿಂಟೆಡ್ ವಿತ್ ದ ಶೇಡ್ ಆ್ಯಂಡ್ ದ ಫ್ರೇಗ್ರೆನ್ಸ್ ಅಷ್ಟೇ. ಇದನ್ನು ನೀವು ನನಗೆ ರೇಟ್ ಮಾಡ್ಲಿಕ್ಕೆ ಹೇಳಿದರೆ ಐ ವುಡ್ ಗಿವ್ ಅ ಗುಡ್ 8 out of 10. ಅಷ್ಟು ಚೆನ್ನಾಗಿದೆ ಈ ಪೌಡರ್ ಆಯಿತಾ. ಬಟ್ ಇದನ್ನು ನಾನು ನನಗೆ ವರ್ಕ್ ಆಗೋ ಹಾಗೆ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. L18 ಪೌಡರ್ ಆಗಿ ಪ್ಯಾಚಿ ಇಲ್ಲ ಆಯಿತಾ. ಸಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಇದು ಬ್ಲೆಂಡ್ ಆಗುತ್ತೆ ಗೊತ್ತಾ, ಎಷ್ಟು ಒಳ್ಳೇದಿದೆ ಗೊತ್ತಾ. ನನಗೆ ತುಂಬ ಇಷ್ಟ ಆಯಿತು ಈ ಪೌಡರ್. ಓನ್ಲಿ ಥಿಂಗ್ ಇಸ್ ಇದನ್ನ ಶೇಡನ್ನು ಹೇಗೆ ಪುಲ್ ಆಫ್ ಮಾಡೋದು ಅಂತ ಎಣಿಸ್ತಿದ್ದೀನಿ ಅಷ್ಟೇ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ನಿಮಗೆ ಯಾವುದಾದ್ರೂ ಪೌಡರ್ ಬೇಕಾದರೆ ಇದರಲ್ಲಿ ತುಂಬ ಶೇಡ್ಸ್ ಅವೈಲೇಬಲ್ ಇದೆ, ಒಂದು 10-12 ಶೇಡ್ ಅವೈಲೇಬಲ್ ಇದೆ ಆಯಿತಾ. ನೋಡಿಬಿಟ್ಟು ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿ, ಅದರಲ್ಲೆಲ್ಲ ಕೊಟ್ಟಿರ್ತಾರೆ ಯಾವ ಶೇಡ್ ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಅಂತ. ಸೊ ಆವಾಗ ನೀವು ಒಂದು ಅಂದಾಜು ಹಾಕಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.